ಹಾಯ್ ಹಲೋ ವೆಲ್ಕಮ್ ಟು ಎಜುಕೇಶನ್ ಮುನ್ನಡೆ ಚಾನಲ್. ಈ ದಿನ SSLC ಸಂಬಂಧಪಟ್ಟಂಗೆ ಅಂದರೆ SSLC ಗಣಿತ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಈ ದಿನ ಮಾಡೆಲ್ ಪೇಪರನ್ನು ನೋಡ್ತಾ ಹೋಗೋಣ. ಯಾಕೆಂದರೆ ಪದೇ ಪದೇ ಕೇಳ್ತಾನೆ ಇದ್ದಾರೆ ಮಾಡೆಲ್ ಪೇಪರ್ ಬಗ್ಗೆ ಡಿಸ್ಕಷನ್ ಮಾಡೋಣ ಸರ್, ಅದು ಎಷ್ಟು ಅಂಕಗಳಿಗೆ ಯಾವ್ಯಾವ ಚಾಪ್ಟ್ರಲ್ಲಿ ನಿಗದಿಪಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಕೇಳ್ತಾನೆ ಇದ್ದೀರಾ. ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಉದಾಹರಣೆಗೆ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಒಂದು ಉದಾಹರಣೆ ತೊಗೊಳ್ರಿ, ಔಟ್ ಆಫ್ ಔಟ್ ತೆಗಿತಕ್ಕಂಥ ಮಕ್ಕಳು ಏನು ಮಾಡ್ತಾರೆ ಅಂದರೆ ಯಾವ ಚಾಪ್ಟ್ರಲ್ಲಿ ಹೆಚ್ಚು ಅಂಕಗಳು ಬರ್ತದೆ ಅಂತಕ್ಕಂಥದ್ದನ್ನು ಅವರು ಜಾಸ್ತಿ ನೋಡ್ತಾ ಹೋಗ್ತಾರೆ, ಆ ಚಾಪ್ಟರ್ ಕಡೆ ಜಾಸ್ತಿ ಗಮನ ಕೊಡ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ, ಅವರು ಔಟ್ ಆಫ್ ಔಟ್ ತೆಗಿಯೋದಕ್ಕೆ ತುಂಬ ಈಸಿ ಆಗುತ್ತೆ. ಆ ಒಂದು ಉದ್ದೇಶದಿಂದ ಔಟ್ ಆಫ್ ಔಟ್ ಬರ್ತಕ್ಕಂಥ ಮಕ್ಕಳು ಏನು ಮಾಡಬೇಕು ಅಂತಂದರೆ ನೀವು ಯಾವ ಚಾಪ್ಟ್ರಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗುತ್ತೆ. ಅದನ್ನು ಫಸ್ಟ್ ನಾವೇನು ಮಾಡಬೇಕು, ಅದನ್ನು ಈ ಮಾದರಿ ಪ್ರಶ್ನೆ ಪತ್ರಿಕೆಗಳು ಏನಿದಾವಲ್ಲ ಅಥವಾ ಬ್ಲೂ ಪ್ರಿಂಟ್ ಅಂತ ಏನಿದಾವಲ್ಲ ಆ ಒಂದು ಆಧಾರದ ಮೇಲೆ ನಾವು ಅನಾಲಿಸಿಸ್ ಮಾಡ್ತಾ ಹೋಗಬೇಕು. ಮತ್ತು ನಾವು ಹೆಚ್ಚು ಅಭ್ಯಾಸನೂ ಸಹ ಮಾಡ್ತಾ ಹೋಗಬೇಕು. ಅವಾಗ ಏನಾಗುತ್ತೆ, ನಮಗೆ ಪರ್ಫೆಕ್ಟ್ನೆಸ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇವಾಗ ನೋಡಿ, ಇದು ಏನಾಗುತ್ತೆ ಅಂದರೆ ಇದು ತುಂಬ ಸಹಕಾರಿಯಾಗುತ್ತೆ ನಿಮಗೆ. ಅಂದರೆ 80ಗೆ 80 ತೆಗಿತಕ್ಕಂಥದ್ದು, 80ಕ್ಕೆ 80 ತೆಗಿತಕ್ಕಂಥದ್ದು ಸಾಧ್ಯತೆ ಆಗುತ್ತೆ. ಇದು ಒಂದು ಮಾದರಿ ಆಗಿರ್ತಕ್ಕಂಥದ್ದು ಆಗಿರೋದ್ರಿಂದ ಎಲ್ಲರೂ ಸಹ ಇದನ್ನು ವಿಷಯದ ಮೇಲೆ ಹೆಚ್ಚೆಚ್ಚು ಕ್ವಶನ್ಗಳನ್ನು ನೋಡಿದರೆ ಅಭ್ಯಾಸ ಮಾಡ್ತಕ್ಕಂಥದ್ದು ಮಾಡಿದರೆ 80ಕ್ಕೆ 80 ಅಂಕಗಳನ್ನು ಪಡೀಬೋದು. ಈಗ ನೋಡ್ತಾ ಹೋಗೋಣ. ಇದರಲ್ಲಿ ನೋಡಿ, ಇಲ್ಲಿ ವಿಷಯಾಧಾರಿತವಾಗಿ ಇಲ್ಲಿ 7 ಭಾಗಗಳಾಗಿ ವಿಂಗಡಿಸಿದ್ದಾರೆ. 7 ಭಾಗಗಳು ಇಲ್ಲಿ. ಯಾಕೆ 7 ಭಾಗಗಳ? ಒಟ್ಟು 15 ಚಾಪ್ಟರ್ ಇದ್ದಾವೆ, 15 ಚಾಪ್ಟರ್ಸ್ ಇದ್ದಾವೆ, ಪಾಠಗಳೇನು 15 ಇದ್ದಾವೆ ಘಟಕಗಳು. ಆದರೆ ಇಲ್ಲಿ ನಾವು ಮೇಯ್ನಾಗಿ 7 ತೊಗೊಂಡಿದ್ವಿ. ಫಸ್ಟ್ ಸಂಖ್ಯಾ ಪದ್ಧತಿ, ಅದು ವಾಸ್ತವ ಸಂಖ್ಯೆಗಳು ಅಂತಕ್ಕಂಥ ಬರುತ್ತೆ. ಇಲ್ಲಿ ಬೀಜಗಣಿತ ಅಂತಕ್ಕಂಥ ತೊಗೊಂಡಿದ್ವಿ. ಬೀಜಗಣಿತದಲ್ಲಿ 2 ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳಿದ್ದಾವೆ. ಮತ್ತು ಸಮಾಂತರ ಶ್ರೇಣಿಗಳು ಅಂತಕ್ಕಂಥದ್ದು ಬರುತ್ತೆ. ಸಮಾಂತರ ಶ್ರೇಣಿಗಳು, ಆಮೇಲೆ ಬಹುಪದೋಕ್ತಿಗಳು, ವರ್ಗ ಸಮೀಕರಣಗಳು ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಇದು ಬೀಜಗಣಿತಕ್ಕೆ ಸಂಬಂಧಪಟ್ಟಂಗೆ ಇದೆ. ನೆಕ್ಸ್ಟ್ ತ್ರಿಕೋನಮಿತಿಗೆ ಸಂಬಂಧಪಟ್ಟಂಗೆ ತ್ರಿಕೋನಮಿತಿಯ ಪ್ರಸ್ತಾವನೆ ಅಂತ ಇರ್ತಾ ಹೋಗ್ತೀವಿ, ಅಂದರೆ ಇಂಟ್ರಡಕ್ಷನ್ ಟು ಟ್ರಿಗ್ನಾಮಿಟ್ರಿ ಅಂತ ಇರ್ತಾ ಹೋಗ್ತೀವಿ. ನೆಕ್ಸ್ಟ್ ತ್ರಿಕೋನಮಿತಿಯ ಮೇಲಿನ ಅನ್ವಯಗಳು, ಅಂದರೆ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮಿಟ್ರಿ ಅಂತಕ್ಕಂಥದ್ದು ಇದು ಈ ಚಾಪ್ಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತ ಅಂತ ಇದೆ. ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಿರ್ದೇಶಾಂಕ ರೇಖಾಗಣಿತಕ್ಕೆ ಸಂಬಂಧಪಟ್ಟಂಗೆ ಕೋಆರ್ಡಿನೇಟ್ ಜಾಮಿಟ್ರಿ ಅಂತ ಇರ್ತಾ ಹೋಗ್ತೀವಿ ಇಂಗ್ಲೀಷಲ್ಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್ಗಳು ಇದೆ, ಅದೊಂದು ಸಪ್ರೇಟ್ ಮಾಡಿದ್ದಾರೆ. ನೆಕ್ಸ್ಟು ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ, ಅದೊಂದು ಸಪ್ರೇಟ್ ಗ್ರೂಪ್ ಮಾಡಿದ್ರು. ಇವೆರಡರಿಂದ ಒಂದು ಸಪ್ರೇಟ್ ಗ್ರೂಪ್, ಅಂದರೆ ಸಂಖ್ಯಾ ಪದ್ಧತಿ ಮತ್ತು ಸಂಭವನೀಯತೆ ಎರಡನ್ನು ಸೇರಿಸಿ ಒಂದು ಗ್ರೂಪ್ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ರೇಖಾಗಣಿತ ಅನ್ನೋದರಲ್ಲಿ ಇಲ್ಲಿ 3 ಘಟಕಗಳನ್ನು ಮಾಡಿದ್ದಾರೆ. ಯಾವ್ಯಾವ ತ್ರಿಭುಜಗಳು ಅಂತಕ್ಕಂಥದ್ದು, ವೃತ್ತಗಳು ಮತ್ತು ರಚನೆಗಳು, ಈ 3 ಸಹ ರೇಖಾಗಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವು. ಲಾಸ್ಟ್ ಒನ್ನು ಕ್ಷೇತ್ರಗಣಿತ ಅಂತಕ್ಕಂಥದ್ದು. ಕ್ಷೇತ್ರಗಣಿತಕ್ಕೆ ಸಂಬಂಧಪಟ್ಟಂಗೆ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು, ಅಂದರೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್ ಅಂತ ಇರ್ತಾ ಹೋಗ್ತೀವಿ. ನೆಕ್ಸ್ಟ್ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅಂತ ಇರ್ತಾ ಹೋಗ್ತೀವಿ. ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು. ಇಲ್ಲಿ ಲಾಸ್ಟ್ ವಾಲ್ಯೂಮ್ಸ್ ಆ್ಯಂಡ್ ಏರಿಯಾಸ್ ಆಫ್ ಸಾಲಿಡ್ಸ್ ಅಂತಕ್ಕಂಥದ್ದು ಈ ಚಾಪ್ಟ್ರಿಗೆ ಸಂಬಂಧಪಟ್ಟಂಗೆ ಇದೆ. ಇವಾಗ ಫಸ್ಟ್ ಸಂಖ್ಯಾ ಪದ್ಧತಿಯಲ್ಲಿ ವಾಸ್ತವ ಸಂಖ್ಯೆಗಳಂತ ನೋಡಿದರೆ, ನಮಗೆ ಈ ಚಾಪ್ಟ್ರಲ್ಲಿ ವಾಸ್ತವ ಸಂಖ್ಯೆಗಳಲ್ಲಿ MCQs ಒಂದು ಇದ್ದೇ ಇರುತ್ತೆ, ಕಂಪಲ್ಸರಿ ಒಂದು MCQs ಇರುತ್ತೆ. 1 ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ಒಂದಿರುತ್ತೆ, 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ಒಂದಿರುತ್ತೆ. ಅಲ್ಲಿಗೆ ನಮಗೆ ಒಟ್ಟು ಅಂಕಗಳು ಎಷ್ಟಾಗುತ್ತೆ, ಇಲ್ಲಿ 4 ಅಂಕಗಳು ನಿಗದಿಪಡಿಸಿರ್ತಕ್ಕಂಥದ್ದು 4 ಮಾರ್ಕ್ಸ್ ಬರೋದು. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಜಾಸ್ತಿ 2 ಅಂಕದ ಪ್ರಶ್ನೆಗಳಿಗೆ ಮಾತ್ರ ಜಾಸ್ತಿ ನಾವು ಒತ್ತನ್ನು ಕೊಟ್ಟು ಮಾಡಿದರೆ ಔಟ್ ಆಫ್ ಔಟ್ ತೆಗಿಬೋದು. ವಾಸ್ತವ ಸಂಖ್ಯೆಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಒಂದು ಮಾರ್ಕ್ಸನ್ನು ಮಿಸ್ ಆಗಲ್ಲ. ಇದು ನೋಡೋಣ. ಎರಡನೇದು ಯಾವುದು ಅಂದರೆ ಬೀಜಗಣಿತಕ್ಕೆ ಸಂಬಂಧಪಟ್ಟಂಗೆ. ಬೀಜಗಣಿತದಲ್ಲಿ 2 ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣಗಳು ಅಂತ ಇರ್ತಾ ಹೋಗ್ತೀವಿ. ಎ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಅಂತ ಇರ್ತಾ ಹೋಗ್ತೀವಿ. ಇದರಲ್ಲಿ ಒಟ್ಟು ಅಂಕಗಳು ಎಷ್ಟಿದ್ದಾವೆ, 7ಕ್ಕೆ ನಿಗದಿಪಡಿಸಿರ್ತಕ್ಕಂಥದ್ದು. ಹೆಂಗೆ 7 ನಿಗದಿಪಡಿಸಿದ್ದಾರೆ ಅಂದರೆ, ಇಲ್ಲಿ 1 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇರುತ್ತೆ, 2 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಇಲ್ಲಿ ನೋಡಿ ಇಲ್ಲಿ 1 ಕ್ವಶನ್ ಇರುತ್ತೆ, ಅದೇ ಜೊತೆಗೆ 4 ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಕ್ವಶನ್ ಇರುತ್ತೆ. ಒಟ್ಟು ಎಷ್ಟಾಗುತ್ತೆ, ಅಲ್ಲಿಗೆ 7 ಅಂಕಗಳಿರೋದ್ರಿಂದ ನಾವು ಈ ಚಾಪ್ಟರ್ನ ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಇನ್ನೊಂದು ನೋಡೋಣ, ಸಮಾಂತರ ಶ್ರೇಣಿಗಳು ಅಂತಕ್ಕಂಥದ್ದು. ಸಮಾಂತರ ಶ್ರೇಣಿಗಳಲ್ಲಿ 1 ಮಾರ್ಕ್ಸಿಗೆ MCQಗೆ ಸಂಬಂಧಪಟ್ಟಂಗೆ ಒಂದಿರುತ್ತೆ. ನೆಕ್ಸ್ಟ್ 1 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ ಅಗೇನ್, ಮತ್ತು 2 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, 3 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಒಟ್ಟು 7 ಅಂಕಗಳಾಗುತ್ತೆ. ಒಂದೊಂದು ಸರ್ತಿ ಏನಾಗುತ್ತೆ, 3 ಅಂಕ ಮತ್ತು 1 ಅಂಕದ್ದು ಸೇರಿಸಿ 4 ಅಂಕನೂ ಕೇಳ್ಬೋದು. ಇಲ್ಲಿ ಎಲ್ಲರೂ 4 ಅಂಕದ್ದು ಸಹ ಕೇಳಬಹುದು. ಅದಕ್ಕೆ ನಾವೇನು ಮಾಡಬೇಕು, 3 ಮತ್ತು 4 ಅಂಕದ ಪ್ರಶ್ನೆಗಳ ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗಬೇಕು. ಇದನ್ನು ನಾವು ಸಮಾಂತರ ಶ್ರೇಣಿಗಳಲ್ಲಿ ಹೆಚ್ಚು ಅಭ್ಯಾಸ ಮಾಡಿದ್ರೆ ಒಳ್ಳೆಯ ಅಂಕಗಳನ್ನು ಪಡಿಬೋದು.
ನೆಕ್ಸ್ಟ್ ಬಹುಪದೋಕ್ತಿಗಳು ಅಂತಕ್ಕಂಥದ್ದು ಅಂದರೆ ಪಾಲಿನಾಮಿಯಲ್ಸ್ ಅಂತ ಇರ್ತಾ ಹೋಗ್ತೀವಿ. ಈ ಪಾಲಿನಾಮಿಯಲ್ಸಲ್ಲಿ ಇದು ನೋಡಿ MCQs ಒಂದಿರುತ್ತೆ, ಆಮೇಲೆ 1 ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇರುತ್ತೆ, 3 ಮಾರ್ಕ್ಸ್ ಕ್ವಶನ್ ಕಂಪಲ್ಸರಿ ಇರುತ್ತೆ. ಇಲ್ಲಿ 3 ಮಾರ್ಕ್ಸ್ ಕ್ವಶನ್ ಯಾವ ರೀತಿಯಾಗಿರುತ್ತೆ ಅಂತಂದರೆ ರಿಮೈಂಡರ್ ಕಂಡುಹಿಡಿಯತಕ್ಕಂಥದ್ದು ಅಥವಾ ಕ್ವಶನ್ ಕಂಡುಹಿಡಿಯಿರಿ ಅಂತಕ್ಕಂಥದ್ದು, ಶೇಷ ಕಂಡುಹಿಡಿಯಿರಿ, ಭಾಗಲಬ್ಧ ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಹೇಳ್ತಾರೆ. ಒಟ್ಟು ಅಂಕಗಳು 5 ಇರುತ್ತೆ ನೋಡಿ. ಇದರಲ್ಲಿ ನಾವೇನು ಮಾಡಬೇಕು ಅಂದರೆ ಭಾಗಿಸ್ತಕ್ಕಂಥದ್ದು ಅಂದರೆ ಶೇಷ ಮತ್ತು ಭಾಗಲಬ್ಧವನ್ನು ಕಂಡುಹಿಡಿತಕ್ಕಂಥದ್ದನ್ನು ಕಲಿತಾ ಹೋದರೆ ನಮಗೆ ಔಟ್ ಆಫ್ ಔಟ್ ಬರ್ತಕ್ಕಂಥ ಸಾಧ್ಯತೆ ಇದೆ. ನೆಕ್ಸ್ಟ್ ವರ್ಗ ಸಮೀಕರಣಗಳು, ಕ್ವಾಡ್ರಿಕ್ ಈಕ್ವೇಷನ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, ಆಮೇಲೆ 2 ಮಾರ್ಕ್ಸ್ ಕ್ವಶನ್ ಒಂದಿರುತ್ತೆ, ಆಮೇಲೆ ಏನಾಗುತ್ತೆ 4 ಅಂಕದ ಪ್ರಶ್ನೆಗಳು. ಇಲ್ಲಿ ಏನಾಗುತ್ತೆ ಅನ್ವಯಕ್ಕೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇರುತ್ತೆ. ಒಟ್ಟು 7 ಅಂಕ ಇರೋದ್ರಿಂದ ನಾವು ಇದನ್ನು ಸಹ ಚೆನ್ನಾಗಿ ಕಲಿತಾ ಹೋಗಬೇಕು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅಂದರೆ ಬೀಜಗಣಿತದಲ್ಲಿ ನಮಗೆ ಒಟ್ಟು ಎಷ್ಟು ಅಂಕಗಳಾಗುತ್ತೆ, ಟೋಟಲು 26 ಅಂಕಗಳು ನಿಗದಿಪಡಿಸಿರೋದ್ರಿಂದ ನಾವು ಇದಕ್ಕೆ ಜಾಸ್ತಿ ಒತ್ತನ್ನು ಕೊಡಬೇಕು, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ತ್ರಿಕೋನಮಿತಿ ಅಂತಕ್ಕಂಥ ಟ್ರಿಗ್ನಾಮಿಟ್ರಿಯಲ್ಲಿ ಇಂಟ್ರಡಕ್ಷನ್ ಟು ಟ್ರಿಗ್ನಾಮಿಟ್ರಿ ಅಂತ ತ್ರಿಕೋನಮಿತಿಯ ಪ್ರಸ್ತಾವನೆ. ಅದರಲ್ಲಿ ನೋಡಿ 2 ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ಒಂದಿರುತ್ತೆ, ಆಮೇಲೆ 3 ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ಇರುತ್ತೆ. ಈ ಒಂದೊಂದು ಸರ್ತಿ ಏನಾಗುತ್ತೆ 1 ಮಾರ್ಕ್ಸ್ಗೆ ಸಂಬಂಧಪಟ್ಟಂಗೆ 1 ಮಾರ್ಕ್ಸು ಅದು ಸಹ ಇರ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಅಂಥವು ಸಹ ಕ್ವಶನ್ಸ್ನ ನಾವು ಅಭ್ಯಾಸ ಮಾಡ್ತಾ ಹೋಗಬೇಕು. ಒಟ್ಟು 5 ಅಂಕಗಳು ನಿಗದಿಪಡಿಸಿರೋದ್ರಿಂದ ನಾವು 1 ಅಂಕದ ಪ್ರಶ್ನೆಗಳು ಮತ್ತು 2-3 ಅಂಕದ ಪ್ರಶ್ನೆಗಳು ಜಾಸ್ತಿ ಕಲಿತಾ ಹೋಗಬೇಕು. ನಿಮಗೆ ಅಪ್ಲಿಕೇಶನ್ ಲೆವೆಲ್ ಟ್ರಿಗ್ನಾಮಿಟ್ರಿಯಲ್ಲಿ ಭಾಳ ಕೇಳ್ತಾರೆ, ಅದಕ್ಕೆ ಅದನ್ನು ಸ್ವಲ್ಪ ಗಮನ ಹರಿಸಿ ಕಲಿತಾ ಹೋಗಬೇಕು. ನೆಕ್ಸ್ಟ್ ತ್ರಿಕೋನಮಿತಿಯ ಮೇಲಿನ ಅನ್ವಯಗಳು ಅಂತಕ್ಕಂಥ ತ್ರಿಕೋನಮಿತಿ ಮೇಲಿನ ಅನ್ವಯಗಳು. ತ್ರಿಕೋನಮಿತಿ ಮೇಲಿನ ಅನ್ವಯಗಳು ಏನಾಗ್ತದೆ ಅಂದರೆ ಅದನ್ನು ನಾವು ತ್ರಿಕೋನ ಅಪ್ಲಿಕೇಶನ್ ಲೆವೆಲ್ಲೇ, ಅದು ಕೂಡ ಸಹ ಅಪ್ಲಿಕೇಶನ್ ಲೆವೆಲ್ ಇರೋದ್ರಿಂದ ಆ ಅಪ್ಲಿಕೇಶನನ್ನು ನಾವು ಯಾವ ರೀತಿಯಾಗಿ ಕಲಿಬೋದು ಅಂತಕ್ಕಂಥದ್ದನ್ನು ಸಾಲ್ವ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ. ಯಾಕೆ ಯಾವುದೇ ಆಗಲಿ ಅಪ್ಲಿಕೇಶನ್ ಲೆವೆಲ್ ಇರ್ತಕ್ಕಂಥ ಕ್ವಶನ್ಸ್ನ ನಾವು ಹೆಚ್ಚು ಅಭ್ಯಾಸ ಮಾಡಲೇಬೇಕು. ಹಲವಾರು ಕ್ವಶನ್ ಪೇಪರ್ಗಳಿದ್ದಾವೆ, ಆ ಕ್ವಶನ್ ಪೇಪರ್ಗಳು ಆಲ್ರೆಡಿ ಬಂದಿದ್ದಾವೆ. ಆ ಕ್ವಶನ್ ಪೇಪರಲ್ಲಿ ಇರ್ತಕ್ಕಂಥ ಕ್ವಶನ್ಗಳನ್ನು ನಾವು ಅಭ್ಯಾಸ ಮಾಡೋದ್ರಿಂದ ನಮಗೆ 4 ಅಂಕ ಬರುತ್ತೆ. ಒಟ್ಟು 9 ಅಂಕಗಳು ಈ 2 ಚಾಪ್ಟ್ರಿಂದ ಬರುತ್ತೆ. ಅದಕ್ಕೆ 2 ಚಾಪ್ಟ್ರನ್ನ ಪರ್ಫೆಕ್ಟ್ ಆದರೆ 9 ಅಂಕ ಪಡಿಬೋದು. ನೆಕ್ಸ್ಟ್ ನಿರ್ದೇಶಾಂಕ ರೇಖಾಗಣಿತದಲ್ಲಿ ನಮಗೆ 1 ಮಾರ್ಕ್ಸಿಂದು ಒಂದಿರುತ್ತೆ, ಮತ್ತು 1 ಮಾರ್ಕ್ಸಿಂದು MCQs 1 ಮಾರ್ಕ್ಸಿಂದು ಒಂದಿರುತ್ತೆ, 3 ಮಾರ್ಕ್ಸಿಂದು ಒಂದು ಕ್ವಶನ್ ಇರುತ್ತೆ. ಅದಕ್ಕೆ ಏರಿಯಾ ರಿಲೇಟೆಡ್ ಟ್ರಯಾಂಗಲ್ ಅಂತ ಕೇಳ್ತಾ ಹೋಗ್ತಾರೆ. ಟ್ರಯಾಂಗಲ್ಗೆ ಸಂಬಂಧಪಟ್ಟಂಗೆ ಒಟ್ಟು 5 ಅಂಕಗಳಿರೋದ್ರಿಂದ ಇದು ಸಹ ನಾವು ನೋಡ್ಕೊತ ಹೋಗಬೇಕು, ಚೆನ್ನಾಗಿ ವರ್ಕ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಮತ್ತು ಸಂಭವನೀಯತೆ ನೋಡಿ, ಈ 2 ಚಾಪ್ಟ್ರಿಂದ 9 ಅಂಕಗಳು ನಿಗದಿಯಾಗಿರ್ತಕ್ಕಂಥದ್ದು. ಅಂದರೆ ವೇರಿಯೇಷನ್ ಆಗ್ಬೋದು, ಅಲ್ಲಿ 1 ಅಂಕದ ಒಂದು ಕ್ವಶನ್ ಕೇಳಿ 2 ಅಂಕದ ಕ್ವಶನ್ ಸಹ ಕೇಳ್ಬೋದು. ಅದಕ್ಕೆ ಈ ಸಂಖ್ಯಾಶಾಸ್ತ್ರದಲ್ಲಿ 3 ಅಂಕದ ಪ್ರಶ್ನೆಗಳು ಜಾಸ್ತಿನೇ ಬರ್ತಕ್ಕಂಥದ್ದು. ನಾವೇನು ಮಾಡಬೇಕಂದ್ರೆ 3 ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ಅಭ್ಯಾಸ ಮಾಡ್ತಾ ಹೋಗಬೇಕು. ಸಂಭವನೀಯತೆಯಲ್ಲಿ 1 ಅಂಕದ ಪ್ರಶ್ನೆ 2 ಅಂಕದ ಪ್ರಶ್ನೆ ಇರೋದ್ರಿಂದ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಹೆಚ್ಚು ಅಭ್ಯಾಸ ಮಾಡಬೇಕು. ಆವಾಗ ಏನಾಗುತ್ತೆ, ನಮಗೆ 9 ಮಾರ್ಕ್ಸ್ ಸಿಗುತ್ತೆ. ಹೌದಾ? ನೆಕ್ಸ್ಟ್ ರೇಖಾಗಣಿತ ತುಂಬ ಈಸಿ ಆಗಿರ್ತಕ್ಕಂಥದ್ದು. ರೇಖಾಗಣಿತದಲ್ಲಿ ತ್ರಿಭುಜಗಳು, ವೃತ್ತಗಳು ಮತ್ತು ರಚನೆಗಳು. ತ್ರಿಭುಜದಲ್ಲಿ ಪ್ರಮೇಯಗಳು ಇದೆ. ಆ ಪ್ರಮೇಯ ಅಂತಕ್ಕಂಥದ್ದು 4 ಮಾರ್ಕ್ಸಿಗೆ ಕೇಳ್ಬೋದು, ಇಲ್ಲ ಒಂದು ಸರ್ತಿ 5 ಮಾರ್ಕ್ಸಿಗೂ ಕೇಳ್ಬೋದು, ಹೇಳೋಕ್ಕಾಗಲ್ಲ. ಅದಕ್ಕೆ 2 ಮಾರ್ಕ್ಸ್ ಕ್ವಶನ್ನು 1 ಮಾರ್ಕ್ಸ್ ಇರೋದ್ರಿಂದ ನಾವು ತ್ರಿಭುಜಗಳಲ್ಲಿ ಥಿಯರಮ್ಸ್ನ ಪ್ರಮೇಯಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಪಟ್ಟಂಗೆ 1 ಮಾರ್ಕ್ಸಿಂದೊಂದು ಮತ್ತು 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. 3 ಮಾರ್ಕ್ಸ್ ಕ್ವಶನ್ ಯಾವ ಥರ ಇರ್ಬೋದು, ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು, ಟ್ಯಾಂಜೆಂಟ್ ಟ್ಯಾಂಜೆಂಟ್ ಅಂತ ಇರುತ್ತೆ, ನೇರ ಸ್ಪರ್ಶಕ ಅಂತ ಇರ್ತಾ ಹೋಗ್ತೀವಿ, ಆ ಸ್ಪರ್ಶಕವನ್ನು ಹೇಳಿರಿ ಅಂತಕ್ಕಂಥದ್ದನ್ನು ಕೇಳ್ಬೋದು. ಇವಾಗ ರಚನೆಗಳಲ್ಲಿ ನೋಡಿದ್ದೀರಾ, ಆ ರಚನೆ 2 ಮಾರ್ಕ್ಸಿಂದು ಒಂದಿರುತ್ತೆ ಮತ್ತು 3 ಮಾರ್ಕ್ಸಿಂದು ಒಂದಿರುತ್ತೆ. ಒಟ್ಟು ಎಷ್ಟು 17 ಅಂಕಗಳ ನಿಗದಿ ಆಗಿರೋದ್ರಿಂದ ನಾವು ರೇಖಾಗಣಿತಕ್ಕೆ ಇದು ಸಹ ಪ್ರಮುಖವಾದ ಪಾತ್ರವಾಗುತ್ತೆ. 80 ಮಾರ್ಕ್ಸಲ್ಲಿ ನಾವು ಇದನ್ನು ಚೆನ್ನಾಗಿ ಕಲಿಬೋದು ಮತ್ತು ಈಸಿ ಆಗಿರ್ತಕ್ಕಂಥದ್ದು. ಕೊನೆಯ ಕ್ಷೇತ್ರ ಅಂದರೆ ಕ್ಷೇತ್ರಗಣಿತದಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತಕ್ಕಂಥದ್ದು, ಅಂದರೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸು ಮತ್ತು ಏರಿಯಾ ಆ್ಯಂಡ್ ಸರ್ಫೇಸ್ ವಾಲ್ಯೂಮ್ ಆಫ್ ದ ಸಾಲಿಡ್ಸ್ ಅಂತ ಘನಫಲಗಳು, ಅಂದರೆ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡುಹಿಡಿತಕ್ಕಂಥದ್ದು. ಇದು ಒಟ್ಟಾರೆ 10 ಅಂಕಗಳನ್ನು ನಿಗದಿಪಡಿಸಿರ್ತಕ್ಕಂಥದ್ದು. ಈ 10 ಅಂಕದಲ್ಲಿ MCQs ಒಂದಿರುತ್ತೆ, 1 ಮಾರ್ಕ್ಸಿಗೆ ಒಂದು ಸಂಬಂಧಪಟ್ಟಿರುತ್ತೆ, 5 ಅಂಕಗಳ ಪ್ರಶ್ನೆ ಇದರಲ್ಲೇ ಇರೋದ್ರಿಂದ ನಾವು ಹೆಚ್ಚು ಅಭ್ಯಾಸ ಮಾಡಬೇಕು. ಹೆಚ್ಚು ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಾ ಹೋಗಿ, ಆವಾಗ ನಿಮಗೆ ಈಸಿಯಾಗಿ 5 ಅಂಕಗಳು ಪಡೀಬೋದು. ಓಕೆನಾ? ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ 80ಕ್ಕೆ 80 ಮಾರ್ಕ್ಸ್ ತೆಗಿತಕ್ಕಂಥ ಮಕ್ಕಳು ಏನು ಮಾಡ್ತಾರೆ ಅಂದರೆ
ಅವರು ಹೆಚ್ಚೆಚ್ಚು 4 ಮತ್ತು 5 ಅಂಕದ ಪ್ರಶ್ನೆಗಳ ಮೇಲೆ ಜಾಸ್ತಿ ಗಮನ ಕೊಡ್ತಾ ಹೋಗ್ತಾರೆ. ಅವಾಗೇನಾಗುತ್ತೆ, ಈಸಿಯಾಗಿ 80ಕ್ಕೆ 80 ಅಂಕಗಳನ್ನು ಪಡಿಬೋದು. ಅರ್ಥ ಆಯ್ತಲ್ವ? ಇವಾಗ ನೋಡಿ, ಇಲ್ಲಿ ಅದೇ ರೀತಿಯಾಗಿ ನಾವೇನು ಮಾಡಿದ್ದೀವಿ, ಕೆಲವನ್ನು ಯಾವ್ಯಾವ ಚಾಪ್ಟ್ರಲ್ಲಿ ಎಷ್ಟೆಷ್ಟು ಅಂಕಗಳನ್ನು ನಿಗದಿಪಡಿಸಿರ್ತಕ್ಕಂಥದ್ದು ಹೇಳಿದರೆ ಅದೇ ನಾನು ಆಲ್ರೆಡಿ ಹೇಳಿದ್ದೀನಿ. ಅವೇ ಅಂಕಗಳಿಗೆ ಸಂಬಂಧಪಟ್ಟಂಗೆ 1 ಮಾರ್ಕ್ಸಿಂದು ಯಾವ್ದು ಬರುತ್ತೆ, 2 ಮಾರ್ಕ್ಸಿಂದ ಯಾವ್ದು ಬರುತ್ತೆ, 3 ಮಾರ್ಕ್ಸಿನ ಯಾವ ರೀತಿಯಾಗಿರ್ತದೆ, ಪ್ರಶ್ನೆಗಳು ಯಾವುದಾಗಿರುತ್ತೆ, ಯಾವ ಸಂಖ್ಯೆಯಲ್ಲಿರ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ವಿಶ್ಲೇಷಣೆ ಮಾಡಿದ್ದೀನಿ. ಈ ವಿಶ್ಲೇಷಣೆಯನ್ನು ನೀವು ಸಹ ನೋಡಿಕೊಂಡು ಇದರ ಮೇಲೇ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಎಲ್ಲರೂ ಸಹ 80ಕ್ಕೆ 80 ತೆಗೀರಿ ಅಂತ ಹೇಳ್ತಾ, ಆಶಿಸ್ತಾ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.